ಹರೇ ನಮಃ. ಕೆಲಸ ಇದೆ. ಕೆಲ್ಸದ ಆಚಾರ್ಯ. ಹರೇ ನಮಃ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರೇ ನಮಃ ಆಚಾರ್ಯ. ಓಂ ಕೃಷ್ಣಂ ರಾಮಂ ನರಸಿಂಹಂ ವ್ಯಾಸಂ ತಥಾ ಭಗವಂತಂ ಜಗನ್ನಾಥಾರ್ಯ ಶ್ರೀ अस्मद्गुरुसमारम्भां वन्दे गुरुपरम्परां विद्यापीठविधातारं विद्यावारिचन्द्रं विद्यार्थिवत्सलं वन्दे महामहिं सद्गुरुम् आपादमणिपर्यन्तं गुरूणामाकृतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः. हरिः ओम्. ॐ आनुमानिकमपि ಓಂ ಆನುಮಾನಿಕಮಪಿ ಏಕೇಷಾಮಿತಿ ಚೇನ್ನ ಏಕೇಷಾಮಿತಿ ಚೇನ್ನ ಶರೀರರೂಪಕವಿನ್ಯಸ್ತಗೃಹೀತೇಃ ಶರೀರರೂಪಕವಿನ್ಯಸ್ತೇಃ ವಿನ್ಯಸ್ತಗೃಹೀತೇಃ ದರ್ಶಯತಿ ಚ ಓಂ. ದರ್ಶಯತಿ ಚ ಓಂ. ಓಂ ಆನುಮಾನಿಕಮಪಿ ಏಕೇಷಾಮಿತಿ ಚೇನ್ನ ಶರೀರರೂಪಕವಿನ್ಯಸ್ತಗೃಹೀತೆ ದರ್ಶಯತಿ ಚ ಓಂ ಅಂತನ್ನುವ ಈ ಸೂತ್ರ. ಇದು ನಿಮಗೆ ಪಾದದ ಪ್ರಾರಂಭ, ಅಂದ್ರೆ 4ನೇ ಪಾದ, ಪ್ರಥಮಾಧ್ಯಾಯದ ಕೊನೆಯ ಪಾದ. 3 ಪಾದ ಮುಗಿದಿದೆ. ಅದರಲ್ಲಿ ನಾವು ಪ್ರಥಮಾಧ್ಯಾಯದ ಪ್ರಥಮ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕವಾದಂತಹ ಶಬ್ದ ಸಮನ್ವಯವನ್ನು ಮಾಡಿದ್ದೇವೆ. ಆಮೇಲೆ ದ್ವಿತೀಯ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕವಾದಂತಹ ಶಬ್ದ ಸಮನ್ವಯವನ್ನು ಮಾಡಿದ್ದೇವೆ. ಆಮೇಲೆ ತೃತೀಯ ಪಾದದಲ್ಲಿ ಉಭಯತ್ರ ಪ್ರಸಿದ್ಧವಾದ ನಾಮ ಹಾಗೂ ಲಿಂಗ, ನಾಮ ಲಿಂಗಾತ್ಮ ಉಭಯ ಶಬ್ದ, ಅವುಗಳ ಶಬ್ದವನ್ನು ಸಮನ್ವಯ ಮಾಡಿ ಮುಗಿದಿದೆ. ಈಗ ಕೊನೆಯ ಪಾದದಲ್ಲಿ ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಅನ್ಯತ್ರೈವ ಪ್ರಸಿದ್ಧವಾದಂತಹ ನಾಮಲಿಂಗ ಉಭಯಾತ್ಮಕವಾದಂತಹ ಶಬ್ದ ಸಮನ್ವಯ. ಅನ್ಯತ್ರೈವ ಪ್ರಸಿದ್ಧ ಅಂದ್ರೆ ದೇವರನ್ನು ಹೇಳ್ಕೊಡೋದೇ ಇಲ್ಲ, ಬೇರೆಯವನ್ನೇ ಹೇಳುವಂತಹ ಶಬ್ದಗಳು, ಅದು ಅನ್ಯತ್ರೈವ ಪ್ರಸಿದ್ಧವಾದದ್ದು. ಬೇರೆ ಕಡೆಗೆ ಮಾತ್ರ ಪ್ರಸಿದ್ಧವಾದಂತಹ ಶಬ್ದಗಳು, ಅದು ಅನ್ಯತ್ರೈವ ಪ್ರಸಿದ್ಧ ಶಬ್ದ. ಅಂತಹ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದ ಸಮನ್ವಯವನ್ನು ಈ ಪಾದದಲ್ಲಿ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂದ್ರೆ, ಈಗ ಬ್ರಹ್ಮ ಶಬ್ದದಿಂದ ಗುಣಪೂರ್ಣತ್ವವನ್ನು ಸಾಧನೆ ಮಾಡಿದ್ದೇವೆ. ಬ್ರಹ್ಮ ಜಿಜ್ಞಾಸ, ಅಲ್ಲಿ ಬ್ರಹ್ಮ ಅಂತ ಶಬ್ದಕ್ಕೆ ಗುಣಪೂರ್ಣ ಅರ್ಥ. ಇತ್ಯಾದಿಗಳಿಂದ ಗುಣಪೂರ್ಣತ್ವ ಅಂತ ಅನ್ನೋದನ್ನು ನಾವು ಸಾಧನೆ ಮಾಡಿದ್ದೇವೆ. ಅಲ್ಲೇನೆ ಸರ್ವ ಶಬ್ದಗಳಿಗೂ ಭಗವಂತನನ್ನೇ ಸಮನ್ವಯ ಆಗತ್ತೆ ಅಂತ ಹೇಳ್ಬಿಟ್ಟಿದ್ದೆ. ಆ ಸರ್ವ ಶಬ್ದಗಳಲ್ಲಿ ಅನ್ಯತ್ರ ಪ್ರಸಿದ್ಧವಾದಂತಹ ಶಬ್ದವೂ ಬಂತು. ಹೇಗೆ ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ ಶಬ್ದವು, ಹಾಗ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದವು ನಮಗೆ ಸರ್ವ ಶಬ್ದದಲ್ಲಿ ಬಂತು. ಹಾಗಾಗಿ ಅನಿವಾರ್ಯವಾಗಿ ನಾವು ಅದನ್ನು ಸಮನ್ವಯ ಮಾಡಲೇಬೇಕು. ಅದಕ್ಕಾಗಿ ಈ ಅನ್ಯತ್ರೈವ ಪ್ರಸಿದ್ಧವಾದಂತಹ ಶಬ್ದವನ್ನು ಸಮನ್ವಯ ಮಾಡೋದಕ್ಕಾಗಿ ಈ ಪಾದ ಪ್ರಾರಂಭವಾಗ್ತಾ ಇದೆ. ಅದರಲ್ಲೂ ಮೊದಲನೇ ಅಧಿಕರಣದಲ್ಲಿ, ಈ ಪಾದದ ಚತುರ್ಥ ಪಾದದಲ್ಲಿ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದದ ಮಧ್ಯದಲ್ಲೂ ಕೂಡ ಈ ಮೊದಲನೇ ಅಧಿಕರಣದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಭಗವಂತನ ಐಶ್ವರ್ಯ, ಸ್ವಲ್ಪ ಪೂರ್ವಪೀಠಿಕಾ ರೂಪದಲ್ಲಿ ನಾನು ಹೇಳ್ತಾ ಇದ್ದೇನೆ. ಭಗವಂತನ ಐಶ್ವರ್ಯವಿದೆ. ಆ ಭಗವಂತನ ಐಶ್ವರ್ಯಕ್ಕೆ ವಿರೋಧಿಯಾದಂತಹ ಯಾವ ಶಬ್ದಗಳಿದೆಯೋ, ಅಂದ್ರೆ ದುಃಖಿ, ಬದ್ಧ, ಅವರ ಅಂತ ಶಬ್ದವಿದೆ. ಇದೆಲ್ಲವೂ ಭಗವಂತನ ಐಶ್ವರ್ಯಕ್ಕೆ ವಿರೋಧಿಯಾದದ್ದು. ಯಾಕೆಂದ್ರೆ
ದುಃಖಿ ಅಂತನೋ ಶಬ್ದಕ್ಕೆ ಅರ್ಥವೇನು? ಯಾರಿಗೆ ದುಃಖ ಇದೆಯೋ ಅವರು ದುಃಖಿ. ಬದ್ಧ ಅಂದ್ರೆ ಯಾರಿಗೆ ಬಂಧನವಿದೆಯೋ ಅವರು ಬದ್ಧ. ಅವರ ಅಂತಂದ್ರೆ ಅಧಮರು ಅಂತ ಅಭಿಪ್ರಾಯ. ಹೀಗೆ ಈ ಎಲ್ಲಾ ಶಬ್ದಗಳಿಗೂ ಸಮನ್ವಯ ಯಾರಲ್ಲಿ ಮಾಡ್ಬೇಕೀಗ? ಭಗವಂತನಲ್ಲೇ ಮಾಡ್ಬೇಕು. ಇಲ್ಲ ಅಂದ್ರೆ ಸರ್ವ ಶಬ್ದ ಸಮನ್ವಯ ಹೋಯ್ತು. ಇದೆಲ್ಲವೂ ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು. ಬೇರೆಯವರನ್ನೇ ಹೇಳ್ಕೊಡುತ್ತೆ, ಸರ್ವತಾ ಭಗವಂತನನ್ನು ಹೇಳ್ಕೊಡೋದಿಲ್ಲ ಈ ಶಬ್ದಗಳು. ಹಾಗಾಗಿ ಭಗವಂತನ ಐಶ್ವರ್ಯಕ್ಕೆ ವಿರೋಧಿಯಾದ ದುಃಖಿ, ಬದ್ಧ, ಅವರ ಇವೇ ಮೊದಲಾದಂತ ಶಬ್ದಗಳು. ಇನ್ನ ಅಷ್ಟೇ ಅಲ್ಲದೇನೆ ದೇವತಾ ತಾರತಮ್ಯವನ್ನು, ದೇವತೆಗಳ ಕ್ರಮವನ್ನು ಹೇಳಿಕೊಡುವಂತಹ ಶಬ್ದಗಳಿದೆ. ಅಂದ್ರೆ ಈಗ ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯ ಸಪರಂ ಮನಃ ಇತ್ಯಾದಿಯಾಗಿ ಕಾಟಕದಲ್ಲಿ ಹಾಗೂ ಗೀತೆಯಲ್ಲಿ ಹೇಳುವಂತೆ ಇಂದ್ರಿಯಾಭಿಮಾನಿ ದೇವತೆಗಳಿಂತಲೂ ಅರ್ಥಾಭಿಮಾನಿ ದೇವತೆಗಳು, ಹೀಗೆ ಈ ತಾರತಮ್ಯವನ್ನು ಹೇಳುವಂತಹ ಶಬ್ದಗಳು ಇತ್ಯಾದಿ ಶಬ್ದಗಳಿಂದಲೂ ಭಗವಂತನೇ ವಾಚ್ಯ. ಹೀಗೆ ಈ ಪಾದದ ಈ ಮೊದಲನೇ ಅಧಿಕರಣದಲ್ಲಿ ಕವನೆ ಮಾಡೋದು ಹೊರಟಿದ್ದಾರೆ. ಹಾಗಾಗಿ ನಾನು ಮೊದಲಿಗೆ ಹೇಳಿದಂತೆ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದ ಸಮನ್ವಯದಲ್ಲೂ ಮೊದಲಿಗೆ ಈ ಅಧಿಕರಣದಲ್ಲಿ ಇದಕ್ಕೆ ಆನುಮಾನಿಕಾಧಿಕರಣ ಅಂತ ಕರೀತಾರೆ. ಈ ಆನುಮಾನಿಕಾಧಿಕರಣದಲ್ಲಿ ಭಗವಂತನ ಐಶ್ವರ್ಯಕ್ಕೆ ವಿರೋಧಿಯಾದ ಶಬ್ದಗಳ ಸಮನ್ವಯವನ್ನು ಮಾಡಿ ತೋರಿಸ್ತಾರೆ. ಇದು ಪ್ರಧಾನವಾದ ಉದ್ದೇಶ ಈ ಅಧಿಕರಣಕ್ಕೆ. ಅದರಲ್ಲೂ ಈ ಅಧಿಕರಣದಲ್ಲಿ ವಿಷಯವಾಕ್ಯ ಯಾವುದಂದ್ರೆ ಮಹತಃ ಪರಮವ್ಯಕ್ತಂ ಎನ್ನುವಂತಹ ಕಾಟಕೋಪನಿಷತ್ತಲ್ಲಿ ಬರುವಂತಹ ಒಂದು ವಿಷಯವಾಕ್ಯ. ಅದರಲ್ಲಿ ಅವ್ಯಕ್ತಂ ಅಂತನೋ ಶಬ್ದವಿದೆ. ಮಹತಃ ಪರಂ ಅವ್ಯಕ್ತಂ, ಅಲ್ಲಿ ಅವ್ಯಕ್ತ ಶಬ್ದವಿದೆ. ಈ ಅವ್ಯಕ್ತ ಶಬ್ದದಿಂದ ವಾಚ್ಯರಾದವರು ಯಾರು ಅಂತನ್ನೋದನ್ನು ಮೊದಲಿಗೆ ವಿಚಾರ ಮಾಡ್ತಾರೆ. ವ್ಯಕ್ತ ಶಬ್ದದ ಸಮನ್ವಯ. ಪೂರ್ವ ಪಕ್ಷ ಏನಂತಂದ್ರೆ ಈ ಮಹತಃ ಪರಮವ್ಯಕ್ತಂ ಎನ್ನುವ ಕಡೆಗೆ ಇರುವಂತಹ ಏನು ಅವ್ಯಕ್ತ ಶಬ್ದವಿದೆಯೋ ಈ ಶಬ್ದ ಇದು ಪ್ರಕೃತಿ ಪ್ರಧಾನವನ್ನು ಹೇಳ್ಕೊಡತ್ತೆ ಅಂತಂತಾರೆ. ಮೇಲ್ನೋಟಕ್ಕೆ ಅರ್ಥವೇನಂದ್ರೆ ಮಹತಃ ಪರಂ ಅವ್ಯಕ್ತಂ ಅಂತಂದ್ರೆ ಮಹತ್ತತ್ವವನ್ನು ಮೀರಿಕೊಂಡು ಇದ್ದದ್ದು ಅವ್ಯಕ್ತಂ, ಅವ್ಯಕ್ತ ತತ್ವ ಅಂತ ವಾಕ್ಯದ ಮೇಲ್ನೋಟದ ಅರ್ಥ ತಾತ್ಪರ್ಯ. ಅಲ್ಲಿರುವ ಅವ್ಯಕ್ತ ಶಬ್ದಕ್ಕೆ ಹಾಗಾದ್ರೆ ಅರ್ಥವೇನಾಯ್ತು? ಪ್ರಕೃತಿ ಪ್ರಧಾನ ಅಂತಂತಾರೆ. ಪ್ರಧಾನ ಪ್ರಕೃತಿ ಇದು ವಾಚ್ಯ ಅಂತ ಹೇಳಬೇಕು ಅಂತ ಪೂರ್ವಪಕ್ಷ. ಯಾಕೆಂದ್ರೆ ಅವ್ಯಕ್ತಾದಿ ಶಬ್ದಗಳು ಪ್ರಕೃತಿಯಲ್ಲಿ ಪ್ರಸಿದ್ಧವಾಗಿದೆ. ಆದ್ದರಿಂದಾಗಿ ಅದನ್ನು ನಾವು ಅವ್ಯಕ್ತ ಅಂತ ಕರಿತಾ ಬಂದಿದ್ದೇವೆ. ಸೊ ಅವ್ಯಕ್ತ ಶಬ್ದದಿಂದ ವಾಚ್ಯವಾದದ್ದು ಪ್ರಕೃತಿ ಪ್ರಧಾನವೇ ಹೇಳಬೇಕು. ಇನ್ನು ಅಷ್ಟೇ ಅಲ್ಲದೇನೆ ಇನ್ನೊಂದು ಯುಕ್ತಿಯನ್ನು ಕೊಡ್ತಾರೆ. ಇಲ್ಲಿ ಭಗವಂತ ವಾಚ್ಯ ಅಲ್ಲ, ಪ್ರಧಾನ ಪ್ರಕೃತಿಯೇ ವಾಚ್ಯ ಅಂತ ಅನ್ನೋದಕ್ಕೆ ಇನ್ನೊಂದು ಲಿಂಗವನ್ನು ಕೊಡ್ತಾರೆ. ಮಹತಃ ಪರಂ ಅವ್ಯಕ್ತಂ ಅಂತ ಹೇಳುವಾಗ ಅದೇ ಕಾಟಕದಲ್ಲೇನೆ ಅದೇ ಮಂತ್ರದಲ್ಲೇನೆ ಅವ್ಯಕ್ತ ಪುರುಷ ಪರಹ ಅಂತ ಹೀಗೆ ಹೇಳ್ತಾರೆ. ಅಂದ್ರೆ ಅವ್ಯಕ್ತಾತ್ ಪುರುಷ ಪರ ಅಂದ್ರೆ ಅರ್ಥವೇನು? ಇನ್ ಕೇಸ್ ಈಗ ನೀವು ಒಂದು ವೇಳೆ ಅವ್ಯಕ್ತ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ. ಅವ್ಯಕ್ತ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥವಲ್ಲ, ಅವ್ಯಕ್ತ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಅಂತ ಇಟ್ಕೊಂಡ್ಬಿಡಿ. ಮಹತಃ ಪರಮ ವ್ಯಕ್ತಂ ಅಂತ ಹೇಳಿದೆ. ಸೊ ಅಲ್ಲಿರುವ ಅವ್ಯಕ್ತ ಶಬ್ದಕ್ಕೆ ನಾವು ಪ್ರಧಾನ ಅಂತ ಅರ್ಥ ಮಾಡದೇನೆ ಭಗವಂತ ಅಂತ ಅರ್ಥ ಮಾಡ್ಬಿಟ್ಟಿವಿ ಅಂತ ಇಟ್ಕೊಳ್ಳಿ. ಆಗೇನಾಗತ್ತೆ ಅಂದ್ರೆ ಇದೇ ಶ್ರುತಿಯ ಮುಂದಿನ ಭಾಗವಿದೆ. ಮಹತಃ ಪರಮ ವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಹ ಮುಂದಿನ ಅಂಶವಿದೆ ಶ್ರುತಿಯಲ್ಲಿ, ಅದೇ ಕಾಟಕದಲ್ಲಿ. ಆ ಅವ್ಯಕ್ತ ಈಗ ಮಹತಃ ಪರಮ ವ್ಯಕ್ತಂ ಅಂದ್ರೆ ಅರ್ಥ ಏನ್ ಮಾಡಿದ್ರಿ? ಮಹತ್ತತ್ವಗಿಂತಲೂ ಪರಂ ಉತ್ತಮವಾದದ್ದು ಅವ್ಯಕ್ತ ತತ್ವ ಅಂದ್ರೆ ಪ್ರಕೃತಿ ಅಂತ ಮಾಡಿದ್ರಿ. ಏನ್ ತೊಂದರೆ ಇಲ್ಲ. ಆ ಅವ್ಯಕ್ತ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡ್ಬಿಟ್ರೆ ಆಗೇನ್ ತೊಂದರೆ? ಅವ್ಯಕ್ತಾತ್ ಪುರುಷ ಪರಹ, ಅವ್ಯಕ್ತಕ್ಕಿಂತಲೂ ಪರ
ಉತ್ತಮವಾದದ್ದು ಪುರುಷ. ಅಂದ್ರೆ ಏನಾಯ್ತು, ಪುರುಷಕ್ಕೆ ಉತ್ತಮತ್ವ, ಅವ್ಯಕ್ತಕ್ಕೆ ಅಧಮತ್ವ ಅಂತಾಯ್ತು. ಆಗ್ಲಿ ಏನ್ ತೊಂದರ, ಆ ಅವ್ಯಕ್ತ ಶಬ್ದಕ್ಕೆ ನೀವು ಭಗವಂತ ಅಂತ ಅರ್ಥ ಮಾಡ್ಬಿಟ್ರೆ ಆಗೇನಾಯ್ತು, ಭಗವಂತನಿಗೆ ಅಧಮತ್ವ ಬರಬೇಕಾಗತ್ತೆ. ಆದರೆ ಅವ್ಯಕ್ತ ಅಂತನೋ ಶಬ್ದಕ್ಕೆ ನಾವು ಪ್ರಕೃತಿ ಅಂತ ಅರ್ಥ ಮಾಡಿಬಿಟ್ರೆ ಪುರುಷನಾಮಕನಾದಂಥವನಿಗಿಂತಲೂ ಅಧಮನಾಗಿದ್ದಾನೆ, ಅಧಮವಾಗಿದೆ ಅವ್ಯಕ್ತ ಅಂದ್ರೆ ಪ್ರಕೃತಿ ಪ್ರಧಾನ, ಏನ್ ತೊಂದರೆ ಇಲ್ಲ. ಹಾಗಾಗಿ ಅಹತ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಹ ಅಂತ ಹೇಳುವಾಗ ಇಲ್ಲಿ ಅವ್ಯಕ್ತಾತ್ ಅಂತನ್ನುವ ಪಂಚವಿಭಕ್ತಿಯಿಂದ ಅವಧಿತ್ವ ಅಂತ ತೋರತ್ತೆ ಅಂತಂತಾರೆ. ಹೀಗೆ ಇಷ್ಟೆಲ್ಲ ಅಭಿಪ್ರಾಯ ಇಟ್ಟುಕೊಂಡು ಪೂರ್ವ ಪಕ್ಷಿಗಳು ನಾವು ಅವ್ಯಕ್ತ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡೋದಿಲ್ಲ, ನಾವು ಪ್ರಧಾನ ಪ್ರಕೃತಿಯೇ ವಾಚ್ಯ ಅಂತ ನಾವು ಮಾಡ್ತೇವೆ ಅಂತ ಅವರು ಪ್ರಧಾನವಾದ ಪೂರ್ವಪಕ್ಷ. ಅದನ್ನೇ ಸೂತ್ರದಲ್ಲಿ ಆನುಮಾನಿಕಮಪಿ ಏಕೇಶ ಮಿತಿ ಚೇತ್ ಇಷ್ಟು ಪೂರ್ವಪಕ್ಷವಾಗಿ ಹೇಳಿದ್ರು. ಈಗ ವಾಕ್ಯ ನೋಡ್ಕೊಳ್ಳಿ. ಅಪಿಹಿ ಏವಾರ್ಥೇ, ಆನುಮಾನಿಕಮಪಿ ಎಲ್ಲಿರುವ ಅಪಿ ಶಬ್ದ ಇದು ಏವಾರ್ಥೆ ಹಾಗೂ ಚಹಾ ಸ್ಮೃತಿ ಸಮುಚ್ಚಯೇ ಕೊನೆಗ ಒಂದು ಚಕಾರವಿದೆ. ವಿನ್ಯಸ್ತ ಗೃಹೀತೆ ದರ್ಶಯತಿ ಚ ಅಲ್ಲಿರುವ ಚಕಾರವಿದು ಸ್ಮೃತಿ ಸಮುಚ್ಚಯೇ. ದರ್ಶಯತಿ ಅಷ್ಟೇ ಅಲ್ಲ, ಚ ಸ್ಮೃತಿಯೂ ಇದೆ ಸಿದ್ಧಾಂತದ ವಿಷಯದಲ್ಲಿ. ಏನು ಮೊದಲಿಗೆ ಪೂರ್ವಪಕ್ಷ ಹೇಳುವಂತಹ ಆನುಮಾನಿಕಮಪಿ ಇತ್ಯಾದಿ ಶಬ್ದಗಳಿಗೆ ಅರ್ಥವನ್ನು ಮೊದಲಿಗೆ ಹೇಳ್ತಾರೆ. ತಥಾಚ ಯತಃ ಆನುಮಾನಿಕಂ, ಆನುಮಾನಿಕಂ ಅಂತಂದ್ರೆ ಸಾಂಖ್ಯಾನುಮಾನ ಕಲ್ಪಿತಂ ಪ್ರಧಾನಾದ್ಯೇವ. ಸಾಂಖ್ಯರ ಮತವಿದೆ. ಸಾಂಖ್ಯರ ಮತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಜಗತ್ತಿಗೆ ಕಾರಣವಾದದ್ದು ಯಾವುದು ಅಂತ ಕೇಳಿದ್ರೆ ಪ್ರಕೃತಿ ಪ್ರಧಾನವೇ ಸ್ವತಂತ್ರವಾಗಿ ಜಗತ್ ಕಾರಣ ಅಂತ ಸಮರ್ಥನೆ ಮಾಡುವಂತಹ ಸಿದ್ಧಾಂತ. ಸೊ ಹಾಗಾಗಿ ಅದನ್ನು ಹೇಗೆ ಅವರು ಸಮರ್ಥನೆ ಮಾಡ್ತಾರೆ ಅಂದ್ರೆ ಆ ಪ್ರಕೃತಿಯೇ ಜಗತ್ ಕಾರಣ ಅಂತ ಅನ್ನೋದನ್ನು ಅನುಮಾನದಿಂದ ಸಮರ್ಥನೆ ಮಾಡ್ತಾರೆ. ಪ್ರಧಾನವನ್ನು ಅನುಮಾನದಿಂದ ಕಲ್ಪನೆ ಮಾಡ್ತಾರೆ. ಹಾಗಾಗಿ ಆನುಮಾನಿಕ ಅಂತ ಶಬ್ದಕ್ಕೆ ಅರ್ಥವೇನಾಯ್ತು, ಸಾಂಖ್ಯಾನುಮಾನ ಕಲ್ಪಿತಂ ಪ್ರಧಾನಾದ್ಯೇವ. ಅನುಮಾನ ಅಂದ್ರೆ ಅನುಮಾನ, ಆನುಮಾನಿಕ ಅಂತಂದ್ರೆ ಅನುಮಾನ ಸಿದ್ಧ. ಯಾರು ಮಾಡಿದ ಅನುಮಾನ? ಸಾಂಖ್ಯರು ಮಾಡುವ ಅನುಮಾನ. ಅಂತಹ ಸಾಂಖ್ಯರಿಂದ ಮಾಡಿದಂತಹ ಯಾವ ಅನುಮಾನವಿದೆಯೋ ಆ ಅನುಮಾನದಿಂದ ಕಲ್ಪಿತವಾದ ಯಾವ ಪ್ರಧಾನ ಅಂದ್ರೆ ಪ್ರಕೃತಿ ಇದೆಯೋ ಅದೇ ನಮಗೆ ಏನಾಗಿದೆ, ಏಕೇಶಾಂ ಅಂದ್ರೆ ಶಾಖಿನಾಂ ಶಾಖಾಸು ಸ್ಥಿತೈಹಿ. ಕೆಲವೊಂದು ಶಾಖೆಯಲ್ಲಿ ಈ ಕಾಟಕೋಪನಿಷತ್ತಿನಲ್ಲಿ ಇರುವಂತಹ ವಾಕ್ಯಗಳು ಯಾವುದದು? ಅವ್ಯಕ್ತಾತ್ ಪುರುಷ ಪರಹ ಇತ್ಯಾದಿಯಾಗಿ ವಾಕ್ಯಗತ ಆ ವಾಕ್ಯದಲ್ಲಿರುವಂತಹ ಏನು ಅವ್ಯಕ್ತಾದಿ ಶಬ್ದವಿದೆಯೋ ಈ ಅವ್ಯಕ್ತಾದಿ ಶಬ್ದೈಹಿ ಉಚ್ಯತೆ. ಅವ್ಯಕ್ತಾದಿ ಶಬ್ದದಿಂದ ವಾಚ್ಯವಾದದ್ದು ಯಾವುದು? ಸಾಂಖ್ಯರು ಕಲ್ಪನೆ ಮಾಡಿದ ಯಾವ ಪ್ರಧಾನವಿದೆಯೋ ಇದೇ ಅವ್ಯಕ್ತ ಶಬ್ದ ವಾಚ್ಯ. ಇದನ್ನು ಸೂತ್ರದಲ್ಲಿ ಆನುಮಾನಿಕಮಪಿ ಏಕೇಶಾನ್ ಇತಿ ಚೇತ್ ಅಂತ ಇಷ್ಟು ಪೂರ್ವಪಕ್ಷ ಮಾಡಿದ್ರು. ನ ಅಂತ ಸಿದ್ಧಾಂತ ಪ್ರಾರಂಭ. ಅತಃ ನ ವಿಷ್ಣು ಸರ್ವಶಬ್ದವಾಚ್ಯತ್ವಂ ಯುಜ್ಯತೆ. ಹಾಗಾಗಿ ಭಗವಂತನಿಗೆ ಸರ್ವಶಬ್ದ ವಾಚ್ಯತ್ವವನ್ನು ಸರ್ವತಾ ಹೇಳಬಾರದು. ಯಾಕೆ? ವೇದದಲ್ಲಿ ಇರುವಂತಹ ಒಂದು ಅವ್ಯಕ್ತ ಶಬ್ದಕ್ಕೆ ಏನಂತ ಅರ್ಥವಾಯ್ತು? ಈಗ ಈ ಪೂರ್ವ ಪಕ್ಷಿಗಳ ಪ್ರಕಾರ ಪ್ರಕೃತಿ ಅಂತ ಅರ್ಥವಾಯ್ತು. ಅಂದ ಮೇಲೆ ಅದೇ ನಾನು ಮೊದಲು ಯುಕ್ತಿ ಹೇಳಿದೆ, ಒಂದು ವೇಳೆ ಅವ್ಯಕ್ತ ಅಂತೆ ಹೇಳದೆ ಅವ್ಯಕ್ತ ಶಬ್ದದಿಂದಾಗ ಭಗವಂತನೇ ವಾಚ್ಯ ಅಂತ ಅಂದ್ಬಿಟ್ರೆ ಅವ್ಯಕ್ತ ಪುರುಷ ಪರಹ, ಪರತ್ವ ಅಂದ್ರೆ ಉತ್ತಮತ್ವ ಯಾರಿಗೆ? ಪುರುಷನಿಗೆ. ಅವ್ಯಕ್ತಕ್ಕೆ ಅಧಮತ್ವ ಅವರತ್ವ ಅಂತ ಅಂತಾರೆ. ಅವರ ಅಧಮ ಇದೆಲ್ಲ ಒಂದೇ. ಯಾರಿಗ್ ಬಂತು? ಅವ್ಯಕ್ತಕ್ಕೆ ಬಂತು. ಅವ್ಯಕ್ತ ಅಂದ್ರೆ ಅರ್ಥವೇನು ನಿಮ್ ಪ್ರಕಾರ?
ಭಗವಂತ ಅಂತ ಅರ್ಥ. ಹಾಗಾದ್ರೆ ಭಗವಂತನಿಗೆ ಅಧಮತ್ವ ಒಪ್ತೀರಾ? ಸಾಧ್ಯವಿಲ್ಲ. ಇತ್ಯಾದಿ ಸಮಸ್ಯೆಗಳಿಂದ ಏನ್ ಮಾಡಿದ್ರು, ಅವ್ಯಕ್ತ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಬೇಡ ನಮಗೆ, ನಾವು ಪ್ರಧಾನ ಅಂತ ಅರ್ಥ ಮಾಡ್ಕೊಂಡ್ಬಿಡೋಣ ಅಂತಂದ್ರೆ ಇಷ್ಟೇನ ಸರ್ವತಃ ಆಗಲ್ಲ. ಯಾಕೆ? ಶರೀರ ರೂಪಕ ವಿನ್ಯಸ್ತ ಗೃಹೀತೇಹೇ ದರ್ಶಯತಿ ಚ ಅಂತ ಸಮಾಧಾನವನ್ನು ಮಾಡುವಂತಹ ಸೂತ್ರದ ಖಂಡ ಏನು? ಯತಃ ವಿಷ್ಣುರೇವ ಅವ್ಯಕ್ತಾದಿ ಶಬ್ದವಾಚ್ಯ. ಯಾವುದೇ ಶಬ್ದವಿರಲಿ, ಇದಕ್ಕೆ ಶ್ರೀಮದಾಚಾರ್ಯ ಹೇಳೋದು ಸ್ತ್ರೀ ಶಬ್ದಾಸ್ತ ನಿಷೇಧಾರ್ಥ ಸರ್ವೇಪಿ ಬ್ರಹ್ಮವಾಚಕಾ ಅಂತಂದ್ರೆ, ಏನೋ ಒಂದು ಸ್ತ್ರೀವಾಚಕವಾದ ಶಬ್ದವಿರಲಿ, ಅಥವಾ ನಿಷೇಧವನ್ನು ಹೇಳುವ ಶಬ್ದವಿರಲಿ, ಅಥವಾ ದೋಷಗಳನ್ನು ಹೇಳುವ ಶಬ್ದವಿರಲಿ, ಯಾವುದೇ ಶಬ್ದವಿರಲಿ ಎಲ್ಲ ಶಬ್ದಗಳು ಭಗವಂತನನ್ನೇ ಕೊಂಡಾಡುತ್ತೆ. ಭಗವಂತನೇ ಅದರಿಂದಾಗಿ ವಾಚ್ಯನಾಗಿದ್ದಾನೆ. ಹಾಗಾಗಿ ಈ ಒಂದು ಅವ್ಯಕ್ತ ಶಬ್ದದಿಂದ ಭಗವಂತನಿಗೆ ದೋಷ ಬರುವಂತೆ ಕಾಣ್ತಾ ಇದೆ. ಯಾಕೆ? ಅಧಮತ್ವ. ಅವ್ಯಕ್ತಾತ್ ಪುರುಷ ಪರಹ, ಪುರುಷನಿಗೆ ಪರತ್ವ ಉತ್ತಮತ್ವ, ಅವ್ಯಕ್ತಕ್ಕೆ ಅಧಮತ್ವ. ಅವ್ಯಕ್ತ ಶಬ್ದ ವಾಚ್ಯನಾಗ್ಬಿಟ್ರೆ ಭಗವಂತನಿಗೆ ದೋಷ ಬರಬೇಕಲ್ವಾ ಅಂತಂದ್ರೆ, ಶಬ್ದದಿಂದ ವಾಚ್ಯನಾದರೂ ಆ ದೋಷ ಭಗವಂತನಿಗೆ ಇಲ್ಲ. ಅದನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೇಕು. ಈಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೇಳೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತೇನೆ, ಮತ್ತೆ ಇಲ್ಲ ನಾಳೆ ಕಂಟಿನ್ಯೂ ಮಾಡ್ತೇನೆ. ಯತಃ ವಿಷ್ಣುರೇವ ಅವ್ಯಕ್ತಾದಿ ಶಬ್ದ ವಾಚ್ಯ. ಯಾವ ಕಾರಣದಿಂದ? ವಿಷ್ಣುರೇವ, ಭಗವಂತನೇ ಅವ್ಯಕ್ತ ಶಬ್ದ ವಾಚ್ಯ, ಅವನೇ ವಾಚ್ಯ, ನ ಪ್ರಧಾನಾದಿ. ಪೂರ್ವ ಪಕ್ಷ ಹೇಳುವಂತೆ ಪ್ರಧಾನ ಪ್ರಕೃತಿ, ಸಾಂಖ್ಯರು ಕಲ್ಪನೆ ಮಾಡಿದ ಅನುಮಾನದಿಂದ ಏನು ಪ್ರಧಾನವಿದೆ ಸಿದ್ಧವಾಗುತ್ತೋ ಅಂತಹ ಪ್ರಧಾನ ಪ್ರಕೃತಿ ಇದು ನಿಮಗೆ ಅವ್ಯಕ್ತ ಶಬ್ದ ವಾಚ್ಯವಲ್ಲ. ತತ್ಕುತಃ, ಯಾಕೆ ಭಗವಂತನೇ ಅವ್ಯಕ್ತ ಶಬ್ದ ವಾಚ್ಯ, ಪ್ರಧಾನ ಅಲ್ಲ? ಯಾಕೆ ಅಂದರೆ, ಯತಃ ಅವ್ಯಕ್ತಂ ಇತಿ ಶ್ರುತಿ. ಅವ್ಯಕ್ತಂ ಇತಿ ಶ್ರುತಿ ಅಂತಂದ್ರೆ ಇದು ಬೇರೆ ಶ್ರುತಿ, ಕೆಳಗೆ ಕೊಡ್ತಾರೆ ನೋಡಿ, ಪಿಪ್ಪಲಾದ ಶಾಖ ಅಂತಂತಾರೆ. ಅವ್ಯಕ್ತಮಚಲಂ ಶಾಂತಂ ನಿಷ್ಕಲಂ ನಿಷ್ಕ್ರಿಯಂ ಪರಂ ಯೋ ವೇದ ಹರಿಮಾತ್ಮಾನಂ ಸಭಯಾದನ ಮುಚ್ಚತೆ ಅಂತ ಇದು ಪಿಪ್ಪಲಾದ ಶಾಖೆಯಲ್ಲಿ ಬರುವಂತಹ ಒಂದು ಶ್ರುತಿ. ಈ ಶ್ರುತಿಯು ದರ್ಶಯತಿ ಅಂದ್ರೆ ಈ ಶ್ರುತಿ ದರ್ಶನ ಅಂತ ಶಬ್ದದಿಂದ ಸೂತ್ರದಲ್ಲಿ ದರ್ಶಯತಿ, ಗೃಹೀತೆ ದರ್ಶಯತಿ ಚ ಅಂತಿದೆ. ದರ್ಶಯತಿ ಅಂದ್ರೆ ಶ್ರುತಿ, ಚ ಅಂತಂದ್ರೆ ಸ್ಮೃತಿ. ಯಾವುದು ಶ್ರುತಿ? ಅವ್ಯಕ್ತಂ ಅಚಲಂ ಶಾಂತಂ ನಿಷ್ಕಲಂ ನಿಷ್ಕ್ರಿಯಂ ಪರಂ ಅಂತನ್ನುವ ಶ್ರುತಿ. ಹಾಗೂ ಸ್ಮೃತಿ. ಸ್ಮೃತಿ ಯಾವುದು? ಗೀತಾ, ಭಗವದ್ಗೀತೆಯಲ್ಲಿ ಬರುವಂತಹ ಎಂಟನೇ ಅಧ್ಯಾಯ ಅಷ್ಟಮಾಧ್ಯಾಯದಲ್ಲಿ ಬರುವಂತಹ ಸ್ಮೃತಿ ವಾಕ್ಯ. ಅವ್ಯಕ್ತೋ ಅಕ್ಷರ ಶುದ್ಧ ಇತ್ಯಾದಿಯಾಗಿ ಬರುವಂತಹ ವಾಕ್ಯ. ಹೀಗೆ ಶ್ರುತಿ ಸ್ಮೃತಿಗಳು ಎಲ್ಲವೂ ಕೂಡ ದರ್ಶಯತಿ ಅಂದ್ರೆ ಏನ್ ದರ್ಶಯತಿ? ಯಾವುದನ್ನು ತೋರಿಸ್ತಾ ಇದೆ? ವಿಷ್ಣುರೇವ ಅವ್ಯಕ್ತಾದಿ ಶಬ್ದ ವಾಚ್ಯತ್ವಂ ಪ್ರತಿಪಾದಯತಿ. ಭಗವಂತನಿಗೇನೆ ಅವ್ಯಕ್ತ ಶಬ್ದ ವಾಚ್ಯತ್ವ ಇದೆ ಅಂತನ್ನೋದನ್ನು ಶ್ರುತಿ ಸ್ಮೃತಿಗಳು ಸಮರ್ಥನೆ ಮಾಡ್ತಾ ಇದೆ. ಏನ್ ಪ್ರಶ್ನೆ ಬಂತು? ಆನುಮಾನಿಕಮಪ್ಪಿ ಏಕೇಶಾಂ ಚೇತ್ ಅಂತ ಹೇಳಿ ಅವ್ಯಕ್ತ ಶಬ್ದದಿಂದ ಪ್ರಧಾನ ಪ್ರಕೃತಿ ಇದು ಪ್ರತಿಪಾದ್ಯವಾಗಿದೆ, ಭಗವಂತ ಅಲ್ಲ ಅಂತಂದ್ರೆ. ಅದಕ್ಕೆ ಉತ್ತರ ಕೊಡುವಾಗ ಗೃಹೀತೇರ್ ದರ್ಶಯತಿ ಚ ಅಂದರೆ ಶ್ರುತಿ ಸ್ಮೃತಿಗಳು ಅವ್ಯಕ್ತ ಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಆ ಶ್ರುತಿಯಲ್ಲಿ ವಿಚಾರ ಮಾಡಿ, ಪಿಪ್ಪಲಾದ ಶಾಖೆಯಲ್ಲಿ ಕಳೆ ಕೊಟ್ಟಿದ್ದು, ಅಲ್ಲಿ ಅವ್ಯಕ್ತ ಅಂತ ಶಬ್ದ ಹೇಳಿದ ಮೇಲೆ ಮುಂದಿನ ಶಬ್ದಗಳು ವಿಚಾರ ಮಾಡಿ. ಅವ್ಯಕ್ತಂ ಅಚಲಂ ಶಾಂತಂ ನಿಷ್ಕಲಂ ನಿಷ್ಕ್ರಿಯಂ ಪರಂ ಯೋ ವೇದ ಹರಿಮಾತ್ಮಾನಂ ಸಭಯಾತ್ ಅನುಮುಚ್ಯತೆ. ಇಂಥವನನ್ನು ಯಾರು ತಿಳಿದುಕೊಳ್ತಾರೋ ಅವರು ಭಯದಿಂದ ಮುಕ್ತರಾಗ್ತಾರೆ, ಭಯದಿಂದ ವಿಮುಕ್ತಿಯನ್ನು ಪಡೆದುಕೊಂಡು ಮೋಕ್ಷ ಲೋಕ ಪ್ರಾಪ್ತಿ ಆಗತ್ತೆ. ಯಾರವರು? ನಿಷ್ಕಾಲಂ ನಿಷ್ಕ್ರಿಯಂ ಪರಂ. ಇದೆಲ್ಲವೂ ಭಗವಂತನ ಲಿಂಗ ಇದು. ಅದನ್ನು ಹೇಳುವಾಗ ಯಾರನ್ನು ಅಂತ ಕೇಳಿದ್ರೆ ಅವ್ಯಕ್ತಂ ಅಂತಂದ್ರು. ಅಂದ್ರೆ ಅವ ಅವ್ಯಕ್ತ ಶಬ್ದಕ್ಕೆ ಏನಂತ ಅರ್ಥ? ಪ್ರಧಾನ ಅಂತ ಅರ್ಥವಾ? ಪ್ರಧಾನ ಜ್ಞಾನ ಮಾಡ್ಕೊಂಡ್ಬಿಟ್ರೆ, ಪ್ರಕೃತಿಯ ಜ್ಞಾನ ಮಾಡ್ಕೊಂಡ್ಬಿಟ್ರೆ ಮೋಕ್ಷವಾಗತ್ತೆ ನಮಗೆ? ಅಲ್ಲ. ಅವ್ಯಕ್ತ ಶಬ್ದ ವಾಚ್ಯನಾದ ಭಗವಂತನ ಜ್ಞಾನ ಮಾಡ್ಕೊಂಡ್ರೆ ಆಗತ್ತೆ. ಹಾಗಾಗಿ ಇಲ್ಲಿ ಅವ್ಯಕ್ತ ಅಂತ ಶಬ್ದದಿಂದ
ಶ್ರುತಿ ಸ್ಮೃತಿಗಳು ಯಾರನ್ನ ಹೇಳ್ತಾ ಇದೆ? ಭಗವಂತನನ್ನೇ ಹೇಳ್ತಾ ಇದೆ. ಆದ್ದರಿಂದ ಭಗವಂತನೇ ಅವ್ಯಕ್ತ ಶಬ್ದ ವಾಚ್ಯ ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ಅತಃ ಇತ್ಯರ್ಥ. ಹಾಗಾಗಿ ಅವ್ಯಕ್ತ ಶಬ್ದ ವಾಚ್ಯತ್ವ ಯಾರಿಗೆ ಹೇಳಬೇಕು? ಭಗವಂತನಿಗೆ. ಹಾಗಾದ್ರೆ ಸಮಸ್ಯೆ ಬಂತು. ಶ್ರುತಿ ಸ್ಮೃತಿಗಳನ್ನು ನೋಡಿಕೊಂಡು ಅವ್ಯಕ್ತ ಶಬ್ದದಿಂದ ವಾಚ್ಯನಾದವನು ಭಗವಂತ ಅಂತ ಅರ್ಥ ಮಾಡ್ತಾ ಇದ್ರು. ಆಯ್ತು, ಪರವಾಗಿಲ್ಲ. ಹಾಗಾದ್ರೆ ಕಥಂ ತರ್ಹಿ ಅನ್ಯತ್ರ ಅವ್ಯಕ್ತಾದ ಶಬ್ದ ವ್ಯವಹಾರ? ಇದು ನಮ್ಮಲ್ಲೂ ಈ ಪ್ರಶ್ನೆ ಬರುತ್ತೆ. ನಿಮ್ ಹೆಸರೇನು? ಗುರುಪ್ರಸನ್ನ, ಗಿರೀಶ ಇತ್ಯಾದಿ ಒಬ್ಬರೊಬ್ಬರು ಒಂದೊಂದು ಹೆಸರಿದೆ. ಈ ಹೆಸರಿಂದ ಯಾರು ವಾಚ್ಯರು? ಇದು ನಾವು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಸೂತ್ರದ ಈ ಪಾದದಲ್ಲಿ ಕೆಲವೊಂದು ಅಂಶಗಳನ್ನು. ನಿಮ್ಮನಿಗೆ ಹೆಸರಿಟ್ಟಾಗ, ಆ ಹೆಸರಿನಿಂದ ನಿಮ್ಮನ್ನು ಕರೆದಾಗ ನೀವು ನೋಡ್ತೀರಿ. ಅಂದ್ಮೇಲೆ ಆ ಶಬ್ದದಿಂದ ಯಾರು ವಾಚ್ಯರಾದರು? ನೀವು ವಾಚ್ಯರಾದರು. ಹಾಗಾದ್ರೆ ಆ ಶಬ್ದದಿಂದ ಭಗವಂತ ವಾಚ್ಯನ ಅಲ್ಲ. ಭಗವಂತ ವಾಚ್ಯ ಅಂದ್ಬಿಟ್ರೆ ನೀವ್ಯಾಕೆ ನೋಡ್ಬೇಕು? ದೇವ್ರು ನೋಡ್ಲಿ, ನೀವ್ಯಾಕೆ ನೋಡ್ಬೇಕು? ಅಂದ ಮೇಲೆ ಭಗವಂತ ವಾಚ್ಯ ಅಲ್ಲ, ನೀವಷ್ಟೇ ವಾಚ್ಯ ಅಂತ ಹೇಳಿ. ಆಯ್ತು, ಹಾಗೆ ಮಾಡೋಣ ಅಂತಂದ್ರೆ ಸರ್ವಶಬ್ದ ವಾಚ್ಯತ್ವ ಹೋಯ್ತು ಭಗವಂತನಿಗೆ ಅಂತ ನಾವು ತಿಳಿತೇವೆ. ಹಾಗೆ ಅವ್ಯಕ್ತ ಶಬ್ದದಿಂದಾಗಿ ಪ್ರಧಾನ ಇದು ವಾಚ್ಯ ಅಂತ ಹೇಳೋದು ಬದಲಾಗಿ ಭಗವಂತ ವಾಚ್ಯ ಅಂತಂದಾಗ, ಹಾಗಾದ್ರೆ ಪ್ರಕೃತಿ ಹೇಗೆ ವಾಚ್ಯ? ಅವ್ಯಕ್ತ ತತ್ವ ಅಂತ ಹೇಳಿದಾಗ ಪ್ರಕೃತಿ ತತ್ವವನ್ನು ಹೇಗೆ ತಿಳ್ಕೊಳ್ಳೋದು? ಅದರ ವ್ಯವಹಾರ ಹೇಗೆ ಮಾಡೋದು? ಕಥಂ ತರ್ಹಿ ಅನ್ಯತ್ರ ಅವ್ಯಕ್ತಾದ ಶಬ್ದ ವ್ಯವಹಾರ? ಎರಡನ್ನೂ ಹೇಳಿದೆ ನಾನು. ನಿಮಗೆ ಒಂದು ಹೆಸರನ್ನಿಟ್ಟಾಗ ಆ ಹೆಸರಿನಿಂದ ನೀವು ವಾಚ್ಯ ಅಂದ್ಬಿಟ್ರೆ ಭಗವಂತನನ್ನು ವಾಚ್ಯ ಅಂತ ಹೇಗೆ ವ್ಯವಹಾರ ಮಾಡೋದು? ಹಾಗೆ ಅವ್ಯಕ್ತಾದ ಶಬ್ದಗಳಿಂದಾಗಿ ಭಗವಂತನೇ ವಾಚ್ಯ ಅಂತ ಅಂದ್ಬಿಟ್ರೆ ಬೇರೆ ಕಡೆಗೆ ಹೇಗೆ ವ್ಯವಹಾರ ಮಾಡೋದು? ಎರಡೂ ತರಹ ಸಮಸ್ಯೆ. ಒಂದ ಬೇರೆಯವರನ್ನು ಹೇಳೋದಾದ್ರೆ ದೇವರ ವ್ಯವಹಾರ ಹೇಗೆ ಮಾಡೋದು? ಅಥವಾ ದೇವರನ್ನು ಮಾತ್ರ ಹೇಳತ್ತೆ ಅಂತ ಅನ್ನೋದಾದ್ರೆ ಉಳಿದ ಪದಾರ್ಥಗಳ ವ್ಯವಹಾರವನ್ನು ಶಬ್ದಗಳಿಂದ ಹೇಗೆ ಮಾಡೋದು? ನಾಮಾನಿ ವಿಶ್ವಾಭಿ ನಸಂತಿ ಲೋಕೆ ಅಂತಂತಾರೆ ವೇದದಲ್ಲಿ. ಯೋ ದೇವಾನಾಂ ನಾಮದ ಏಕ ಏವ. ಎಲ್ಲಾ ನಾಮಗಳು ದೇವರನ್ನೇ ಹೇಳ್ಕೊಡತ್ತೆ, ಬೇರೆ ಯಾರನ್ನೂ ಹೇಳ್ಕೊಡೋದು. ನಸಂತಿ ಲೋಕೆ, ನಾಮವೇ ಇಲ್ಲ ಅಂತ ಅಂದ್ಬಿಡ್ತಾರೆ. ನಾಮವೇ ಇಲ್ಲ ಅಂದ್ರೆ ದೇವರದೇ ಎಲ್ಲಾ ನಾಮಗಳು, ಬೇರೆಯವ್ರದ್ದು ನಾಮವೇ ಇಲ್ಲ. ಹಾಗಾದ್ರೆ ಬೇರೆ ಯಾರನ್ನೂ ನಾವು ಶಬ್ದದಿಂದ ವ್ಯವಹಾರವೇ ಮಾಡಬಾರದು ಅಂತ ಅರ್ಥವಾಗತ್ತೆ. ಇದೆಲ್ಲ ವ್ಯವಸ್ಥೆ ಹೇಗೆ ಮಾಡ್ಬೇಕು? ಅದಕ್ಕೆ ಅಲ್ಲಿ ಅನುವ್ಯಾಖ್ಯಾನಕ್ಕೆ ಟೀಕಾಕೃತವಾದ ವ್ಯಾಖ್ಯಾನ ಮಾಡಿದ್ದಾರೆ. ನಾಮಾನಿ ವಿಶ್ವಾಭಿ ನಸಂತಿ ಲೋಕೆ ಅಂತಂದ್ರೆ ಮುಖ್ಯವಾಗಿ ಯಾರಿಗೂ ಇಲ್ಲ, ಭಗವಂತನಿಗೆ ಮುಖ್ಯವಾಗಿ ಎಲ್ಲಾ ನಾಮಗಳು ಇದೆ. ಆ ಎಲ್ಲಾ ನಾಮಗಳು ಮುಖ್ಯವಾಗಿ ಭಗವಂತನನ್ನು ಹೇಳ್ಕೊಡತ್ತೆ, ಅಮುಖ್ಯವಾಗಿ ಉಳಿದವರನ್ನೇ ಹೇಳ್ಕೊಡತ್ತೆ. ನಿಮಗೆ ಗೋವಿಂದ ಅಂತ ಹೆಸರಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಶಬ್ದದಿಂದ ಭಗವಂತ ಮುಖ್ಯವಾಗಿ ವಾಚ್ಯ, ಉಳಿದವರು ಅಮುಖ್ಯವಾಗಿ ವಾಚ್ಯರು. ಹೀಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅದೇ ವ್ಯವಸ್ಥೆಯನ್ನು ಮಾಡ್ತಾರೆ. ಕಥಂ ತರ್ಹಿ ಅನ್ಯತ್ರ ಅವ್ಯಕ್ತಾದ ಶಬ್ದ ವ್ಯವಹಾರ? ಹೇಗೆ ನಾವು ಬೇರೆ ಕಡೆಗೆ ನಾವು ಶಬ್ದಗಳ ವ್ಯವಹಾರವನ್ನು ಭಗವಂತನಿಗೆ ಶಬ್ದ ವಾಚ್ಯತ್ವ ಹೇಳಿಬಿಟ್ರೆ ಈಗ ಎರಡು ಸಮಸ್ಯೆ ಬರುತ್ತೆ. ಒಂದು ಸಮಸ್ಯೆ, ಬೇರೆ ಕಡೆಗೆ ವ್ಯವಹಾರ ಹೇಗೆ? ಫಾರ್ ಎಕ್ಸಾಂಪಲ್, ಈಗ ಪ್ರಕೃತಿಯಲ್ಲಿ ಅವ್ಯಕ್ತ ಅಂತ ಕರಿಬೇಕು, ಕರಿಬಾರದು. ಭಗವಂತನಿಗೆ ವಾಚ್ಯತ್ವ ಹೇಳಿದ ಮೇಲೆ ಪ್ರಕೃತಿಯನ್ನು ಹೇಗೆ ಕರೆಯೋದು? ಇದು ಒಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ, ಅವ್ಯಕ್ತ ಪುರುಷ ಪರಹ ಅಂತ ಹೇಳಿದಾಗ ಪುರುಷನಿಗೆ ಪರತ್ವ, ಉತ್ತಮತ್ವ, ಅವ್ಯಕ್ತಕ್ಕೆ ಅಧಮತ್ವ. ಈಗ ಸಹಜವಾಗಿ ಬರುತ್ತೆ ಅದು. ಈಗ ನನಗಿಂತ ನೀವು ದೊಡ್ಡವರು ಅಂತ ನಾನಂದೆ. ನೀವು ದೊಡ್ಡವರು ಅಂದ್ರೆ ಅರ್ಥವೇನು? ಕೌಂಟರ್ ಪಾರ್ಟ್ ಅಲ್ಲಿ ಏನಿದೆ? ನಾನು ಚಿಕ್ಕೋನು ಅಂತ ಅರ್ಥ. ಹಾಗೆ ಅವ್ಯಕ್ತಾತ್ ಪುರುಷಃ ಪರಹ, ಪುರುಷನಾಮಕಃ ಪರಹ, ಯಾರಿಗಿಂತಲೂ ಅವ್ಯಕ್ತಾತ್, ಅವ್ಯಕ್ತಕ್ಕಿಂತ ಪರನಾದವನು ಅಂತ ಅರ್ಥವಾಗುತ್ತೆ. ಆವಾಗ ಅಧಮತ್ವ, ಅವರತ್ವ ಯಾರಿಗೆ ಬಂತು? ನನಗೆ ಬಂತು, ಅವ್ಯಕ್ತಕ್ಕೆ ಬಂತು. ಅವ್ಯಕ್ತ ಅಂದ್ರೆ ಏನಂತ ಅರ್ಥ ಮಾಡಿದಿರಿ ನೀವು? ಭಗವಂತ ಅಂತ ಅರ್ಥ ಮಾಡಿದ್ದೀರಿ. ಅಂದಮೇಲೆ ಭಗವಂತನಿಗೆ ಅಧಮತ್ವ ಬಂತು, ಅವ್ಯಕ್ತ ಶಬ್ದವಾಚ್ಯನಾದ ಭಗವಂತನಿಗೆ ಅಧಮತ್ವ ಬಂತು. ಅರ್ಥ ಆಯ್ತಲ್ಲ? ಇದು ಒಂದು ದೋಷ. ಸೊ ಹೀಗೆ ಎರಡು ದೋಷಗಳು ಬರುತ್ತೆ. ಬಹಳ ಪ್ರಧಾನವಾದ ಸಮಸ್ಯೆ ಇದು. ಎಲ್ಲ ಶಬ್ದಗಳಿಂದ ಭಗವಂತ ವಾಚ್ಯ ಅಂತ ಅಂದ್ಬಿಟ್ರೆ ಈ ಎರಡು ದೋಷಗಳು ಅತೀ ಪ್ರಧಾನವಾದ ದೋಷಗಳು. ಬೇರೆ ಕಡೆಗೆ ವ್ಯವಹಾರ ಇಲ್ಲ ಶಬ್ದದ್ದು,
ಹಾಗೂ ಭಗವಂತನಿಗೆ ದೋಷ ಸಂಭಾವನೆ. ಅಂದರೆ ಅದನ್ನು ಪರಿಹಾರ ಮಾಡೋದಕ್ಕಾಗಿ ಶರೀರ ರೂಪಕ ವಿನ್ಯಸ್ತ ವಿಹಿತೆ ಅಂತ ಹೀಗೆ ಶರೀರ ರೂಪಕ ಈ ಪದಗಳಿಂದ ಅದಕ್ಕೆ ಸಮಾಧಾನವನ್ನು ಕೊಡ್ತಾರೆ. ಸ್ವಲ್ಪ ಇದನ್ನ ವಿವರಣೆ ಮಾಡಬೇಕಾಗುತ್ತೆ, ನಾಳೆ ಬರೀ ನಾವು ಈ ಸೂತ್ರದಲ್ಲಿ ಮಾಡಿದ್ದೇನೆಂದ್ರೆ ಪೂರ್ವ ಪಕ್ಷ ಏನು, ಅದಕ್ಕೆ ಸಿದ್ಧಾಂತದಲ್ಲಿ ಏನು ಹೇಳಿದ್ರು ಇಷ್ಟೇ. ಯಾಕೆ ಹಾಗೆ ಹೇಳಿದ್ರು, ಅದರ ಮೇಲೆ ಬಂದ ದೋಷ ಪರಿಹಾರ ಹೇಗೆ, ಅದನ್ನ ಮಾಡಿಲ್ಲ ನಾವೀಗ. ಅವ್ಯಕ್ತ ಶಬ್ದಕ್ಕೆ ಪೂರ್ವ ಪಕ್ಷ ಏನಂತ ಅರ್ಥ ಮಾಡ್ತಾರೆ, ಪ್ರಧಾನ ಅಂತ ಮಾಡ್ತಾರೆ. ಸಿದ್ಧಾಂತದಲ್ಲಿ ಅವ್ಯಕ್ತ ಶಬ್ದಕ್ಕೆ ಹಾಗಲ್ಲ, ಭಗವಂತ ಅಂತ ಅರ್ಥ ಮಾಡ್ತಾರೆ. ಯಾಕೆ, ಶ್ರುತಿ ಸ್ಮೃತಿ ಪ್ರಮಾಣವಿದೆ. ಹಾಗಾಗಿ ಅವ್ಯಕ್ತ ಶಬ್ದದ ಅವನೇ ವಾಚ್ಯ. ಇಷ್ಟು ಮಾತು ನಾವು ಮಾಡಿದ್ದೇವೆ. ಆ ಎರಡೂ ಪೂರ್ವ ಪಕ್ಷಗಳನ್ನ ದೋಷ ಏನನ್ನು ಹೇಳಿದೆ ಮತ್ತೆ ಪ್ರಶ್ನೆ ಮಾಡ್ಕೊಂಡು ನಾಳೆ ಕಂಟಿನ್ಯೂ ಮಾಡೋ. ಗೊತ್ತಾಯ್ತಲ್ಲ? ಆಚಾರ್ಯ ನಮಸ್ಕಾರ. ಹರೇ ನಮಃ ಆಚಾರ್ಯ. ನಮಸ್ಕಾರ. ನಮಸ್ಕಾರ.